ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಆ್ಯಂಡ್ ಇವತ್ತು ನಿಮಗೆ ನಿಮ್ಮ ಪರ್ಸನ್ ತುಂಬ ಇಗ್ನೋರ್ ಮಾಡ್ತಾರಾ ಆ್ಯಂಡ್ ಜೊತೆಯಲ್ಲಿ ಇದ್ದರೂ ಕೂಡ ಚೆನ್ನಾಗಿ ಮಾತಾಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ. ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟಿಗೆ ರೂಲ್ನ ಹೇಳ್ಬಿಡ್ತೀನಿ ಏನೆಲ್ಲ ಮಾಡ್ಬೋದು ಅಂತ. ಇದಕ್ಕೆ ನಿಮಗೆ ಸಿಂಪಲಾಗಿ ಒಂದು ಸಣ್ಣ ವೈಟ್ ಕಲರ್ ಪೇಪರ್ ಬೇಕು, ಪೆನ್ ಬೇಕು. ಆ್ಯಂಡ್ ಇದನ್ನು ಯಾರೆಲ್ಲ ಮಾಡ್ಬೋದು? ಯಾರು ಬೇಕಿದ್ರೂ ಮಾಡ್ಬೋದು. ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಯಾರು ಬೇಕಿದ್ರೂ ಮಾಡ್ಬೋದು. ಎನಿ ಟೈಮ್ ಮಾಡ್ಬೋದು. ಈಗ ನೀವು ಮಧ್ಯರಾತ್ರಿ 2 ಗಂಟೆಗೆ ನೋಡ್ತಾ ಇದ್ದೀರಾ ಈ ವಿಡಿಯೋನ ಅಂದರೆ ಅದೇ ತಕ್ಷಣ ನೀವು ಪೆನ್ನು ಪೇಪರ್ ತೊಗೊಂಡು ಬರಿಬೋದು. ನೀವು ಪೀರಿಯಡ್ಸಲ್ಲಿದ್ದರೂ ಕೂಡ ಬರಿಬಹುದು. ಅದನ್ನು ಯೂಸ್ ಮಾಡಬೇಕಾದ್ರೆ ನೀವು ಪೀರಿಯಡ್ಸ್ ಆದರೂ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಅಂದರೆ ಲೈಕ್ ಏನಾದರೂ ಸೂತ್ಕ ಆಗಿದ್ದರೂ ಕೂಡ ಯೂಸ್ ಮಾಡ್ಬೋದು. ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಕಾಮೆಂಟ್ಸ್ ಬರುತ್ತೆ, ಮ್ಯಾಮ್ ಸೂತ್ಕ ಆಗಿದೆ ನಾವು ಇದೆಲ್ಲ ಮಾಡ್ಬೋದು ಅಂತ. ಅದಕ್ಕೂ ಇದಕ್ಕೂ ಎಲ್ಲ ಏನೂ ಸಂಬಂಧ ಇಲ್ಲ ಅಂತ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ. ಬಟ್ ಸ್ಟಿಲ್ ಎನಿವೇಸ್ ಇಟ್ಸ್ ಓಕೆ. ಡೌಟ್ಸ್ಗಳು ಕ್ಲಿಯರ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಹಾಗಿದ್ರೂ ಮಾಡಬಹುದು. ಆ್ಯಂಡ್ ಎಸ್, ಸೊ ಇದನ್ನು ನೀವು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೋಬಹುದು. ಇದನ್ನು ಮಡಿಸ್ಬಿಟ್ಟು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಹಾಗೇ ಇಟ್ಕೋಬೋದು. ಆ್ಯಂಡ್ ನಿಮ್ಮ ಫೋನ್ ಕೇಸ್ ಕವರಲ್ಲಿ ಕೂಡ ಇಟ್ಕೋಬೋದು, ಪಿಲ್ಲೋ ಕೆಳಗೆ ಇಟ್ಕೋಬೋದು, ನಿಮ್ಮ ವಾರ್ಡ್ರೂಫಲ್ಲಿ ಇಟ್ಕೋಬೋದು. ಸೊ ಪ್ರೈವಸಿ ಇಶ್ಯೂ ಇರೋರು ಮಾಡೋಕ್ಕಾಗಲ್ಲ ಅನ್ನುವಂಥವ್ರು ನಿಮ್ಮ ಹತ್ರ ಬ್ಲ್ಯಾಕ್ ಫೋನ್ ಕೇಸ್ ಕವರ್ ಇದ್ದರೆ ಅದ್ರೊಳಗೆ ಇಟ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ತುಂಬ ಸಿಂಪಲ್ ಆ್ಯಂಡ್ ಈಸಿ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಬಟ್ಟೆಗಳಿರುತ್ತಲ್ವ ಅದ್ರ ಮಧ್ಯ ಇಟ್ಬಿಡಿ. ಸೊ ಬಟ್ಟೆಗಳಂತೂ ಅಫ್ಕೋರ್ಸ್ ಯಾರೂ ನೋಡೋದಿಲ್ಲ. ವರ್ಸ್ಟ್ ಕೇಸ್ ಅದು ಯಾವುದೂ ಮಾಡೋಕ್ಕಾಗಲಿಲ್ಲ ಅಂದರೆ ಐ ಆ್ಯಮ್ ಹೆಲ್ಪ್ಲೆಸ್. ನೀವು ಇಷ್ಟರಲ್ಲಿ ಯಾವುದಾದ್ರೂ ಒಂದು ಮಾಡಲೇಬೇಕು. ನಿಮ್ಮ ಕಡೆಯಿಂದ ಎಫರ್ಟ್ ಅಂತೂ ಬೇಕೇ ಬೇಕು. ಎಲ್ಲದಕ್ಕೂ ಒಂದು ರೀಸನ್ ಹೇಳ್ತಾ ಇದ್ದರೆ ಹೇಗೆ, ರೈಟ್? ಸೊ ನೋಡೋಣ ಅದೇನು ಅಂತ, ರೆಮಿಡಿ ಏನಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇಷ್ಟು ಚಿಕ್ಕ ಚೀಟಿನ ನೀವು ತಗೊಳ್ಳಿ. ಓಕೆ, ಸೊ ಇದೇನೇ ಆ ರೆಮಿಡಿ. ಇಲ್ಲಿ ಪರ್ಸನ್ ನೇಮ್ ಅಂತ ಬರೆದಿರೋ ಜಾಗದಲ್ಲಿ ನಿಮ್ಮ ವ್ಯಕ್ತಿಯ ಅಂದರೆ ನೀವು ಪ್ರೀತಿಸುತ್ತಿರುವ ವ್ಯಕ್ತಿಯ ಹೆಸರನ್ನು ಬರೀಬೇಕು. ಪರ್ಸನ್ ನೇಮ್ ಅಂತಂದರೆ ಪರ್ಸನ್ ನೇಮ್ ಅಂತಲೇ ಬರೆದ್ಬಿಡೋದು ಅಲ್ಲ. ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಾ ಅಥವಾ ನಿಮ್ಮ ಗಂಡ, ನಿಮ್ಮ ಬಾಯ್ ಫ್ರೆಂಡ್, ನಿಮ್ಮ ಗರ್ಲ್ ಫ್ರೆಂಡ್ ಯಾರಿದ್ದಾರಲ್ಲ ಅವರ ಹೆಸರನ್ನು ಬರೀಬೇಕು ಇಲ್ಲಿ, ಗೊತ್ತಾಯ್ತಾ? ಆಮೇಲೆ ಇಲ್ಲಿ 1 2 6 1 4 3 1 2 2 2 6 1 7 2 1 7 2 1 6 ಇಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿದ್ದೀನಲ್ಲ ಅಷ್ಟೇ ಗ್ಯಾಪ್ ಇರಬೇಕು. ಆ್ಯಂಡ್ ಇದಕ್ಕೆ ರೆಡ್ ಕಲರ್ ಪೆನ್ನನ್ನೇ ಬಳಸಬೇಕು. ಆಮೇಲೆ ಇಲ್ಲಿ ಯೋರ್ ನೇಮ್ ಅನ್ನೋ ಜಾಗದಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸುರೇಶ್, ನಿಮ್ಮ ಪರ್ಸನ್ ಹೆಸರು ಸುರೇಶ್ ಆಗಿದ್ದರೆ ಸುರೇಶ್ 1 2 6 1 4 3 1 2 2 6 1 7 2 1 7 2 1 6. ನಿಮ್ಮ ಹೆಸರು ಕಾವ್ಯ. ಓಕೆ, ಸೊ ಕಾವ್ಯ, ಸುರೇಶ್, ಇಲ್ಲಿ ಸುರೇಶ್, ಇಲ್ಲಿ ಕಾವ್ಯ, ಇಲ್ಲಿ ಈ ಮಧ್ಯ ಈ ನಂಬರ್ಸ್. ಸೊ ಇದನ್ನು ನೀವು 4 days 4 ದಿನ ಕಂಟಿನ್ಯೂಸ್ಸು ನಿಮ್ಮ ಪಿಲ್ಲೋ ಕೆಳಗಾಗಿರ್ಬೋದು ಅಥವಾ ನಿಮ್ಮದು ಫೋನ್ ಕೇಸ್ ಕವರ್ ಆಗಿರ್ಬೋದು ಎಲ್ಲಾದರೂ ಇಟ್ಬಿಟ್ಟು ಮರೆತು ಬಿಡಿ. ಓಕೆನಾ? 4 ದಿನ. 5ನೇ ದಿನ ಇದನ್ನು ನೀವು ಬರ್ನ್ ಮಾಡಿ ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡಬೇಕು. ಓಕೆ, 5ನೇ ದಿನ ಮಿಸ್ ಆಯಿತು, ಮರೆತು ಬಿಟ್ರಿ ಅಂದರೆ ನಿಮಗೆ ಯಾವಾಗ ನೆನಪಾಗುತ್ತೆ ಅವಾಗ ತೆಗೆದ್ಬಿಟ್ಟು ಬರ್ನ್ ಮಾಡಿ, ಏನೂ ತೊಂದರೆ ಇಲ್ಲ. ಓಕೆನಾ? ಸೊ ಇದಿಷ್ಟು ಮಾಡ್ಬೋದು. ವೆರಿ ಸಿಂಪಲ್ ಟಿಪ್. ತುಂಬ ಸ್ಟ್ರಾಂಗಾಗಿ ಯಾರು ವರ್ಕ್ ಮಾಡ್ತೀರೋ ಇದ್ರ ಮೇಲೆ ಅವ್ರಿಗೆ ಐ ಮಿಸ್ ಯು ಅನ್ನೋ ಮೆಸೇಜ್ 100% ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ನಿಮ್ಮ ಸಕ್ಸಸ್ ಸ್ಟೋರಿಗೆ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ಬಾಯ್.